ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹುಬ್ಬಳ್ಳಿಯಲ್ಲಿ ಆರಕ್ಷಕರ ಮನೆಗಳಿಗೆ ಇಲ್ಲ ರಕ್ಷಣೆ. ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ಹೆಚ್ಚಿದ ಕಳ್ಳರ ಹಾವಳಿ. ಲಕ್ಷಾಂತರ ಮೌಲ್ಯದ ಆಭರಣ ಹಾಗೂ ನಗದನ್ನ ಕಳುವು ಮಾಡಲಾಗಿದೆ. ಬಳ್ಳಾರಿಯ ಚಾಣಕ್ಯಪುರಿ ಪೊಲೀಸ್ ಕ್ವಾರ್ಟರ್ಸ್ ಸಿಆರ್ ಮೈದಾನ ಬಳಿಯ ಪೊಲೀಸರ ನಿವಾಸಗಳಲ್ಲೇ ಕಳ್ಳತನ ಆಗ್ತಾ ಇದೆ. ಇಬ್ಬರು ಪೊಲೀಸ್ ಸಿಬ್ಬಂದಿ ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಚಿನ್ನ, ಬೆಳ್ಳಿ, ನಗದು ಸೇರಿ 2.5 ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳುವು ಮಾಡಲಾಗಿದೆ. ಯಲ್ಲಪ್ಪ ಸುನಿಲ್ ಕುಮಾರ್ ಲಂಬಾಣಿ ಮನೆಯಲ್ಲಿ ಕಳ್ಳತನ ಆಗಿರೋದು. ಉಪನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನೋಡಿ ಎಲ್ಲಿ ತನಕ ಬಂದು ನಿಂತಿದೆ ಅಂತ. ಪೊಲೀಸರು ಅಂತಂದ್ರೆ ಭಯನೇ ಇಲ್ಲ ಅನ್ನೋ ಪರಿಸ್ಥಿತಿ. ನೀವು ರೌಂಡ್ಸ್ ಹಾಕಿ ಏನು ಪ್ರಯೋಜನ, ಸ್ಟೇಷನಲ್ಲಿ ಇದ್ದಿ ಏನು ಪ್ರಯೋಜನ, ಕ್ವಾರ್ಟರ್ಸ್ಗೆ ನುಗ್ಗಿ ಊರಿಲ್ಲಿ ಕತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿಯಲ್ಲಿ ಕಳ್ಳತನ ನಡೀತಾ ಇದೆ ಅನ್ನೋದನ್ನ, ಮತ್ತು ಪೊಲೀಸರಿಗೆ ಎಷ್ಟು ಭಯ ಇದೆ ಹುಬ್ಬಳ್ಳಿಯಲ್ಲಿ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಹೌದಿದು ಪೊಲೀಸರಿಗೆ ಭಯ, ಕಳ್ಳರಿಗೆ ಪೊಲೀಸರನ್ನ ಕಂಡ್ರೆ ಭಯ ಅಲ್ಲ. ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಗೊತ್ತಿದ್ದು ಪೊಲೀಸ್ ಕ್ವಾರ್ಟರ್ಸ್ಗೆ ನುಗ್ಗಿ ಬೆಳ್ಳಿ ಬಂಗಾರ ಎಲ್ಲ ಕದ್ದು ದೋಚ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇದೇನು ಪೊಲೀಸರ ಮೇಲೆ ರಿವೆಂಜ್ ತೀರಿಸ್ಕೊಂತಾ ಇದ್ದಾರೋ ಅಥವಾ ಚಾಲೆಂಜ್ ಹಾಕ್ತಾ ಇದ್ದಾರೋ ಅಥವಾ ಅಲ್ಲಿನ ಹುಬ್ಬಳ್ಳಿಯ ಪೊಲೀಸರು ಆಕ್ಟಿವೇ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನಿಜವಾಗ್ಲೂ ಇದು ಆಶ್ಚರ್ಯ. ಪೊಲೀಸ್ ಕ್ವಾರ್ಟರ್ಸ್ಗೆ ನುಗ್ಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಂಗಿದ್ರೆ ಪೊಲೀಸು ಅಂದ್ರೆ ಒಂದ್ ಸ್ವಲ್ಪನೂ ಭಯನೇ ಇಲ್ಲ ಅನ್ನಂಗಾಯ್ತು ಅಲ್ಲಿ. ನೀತಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊದಲು ಇಲ್ಲಿ ಅಂದ್ರೆ ಕಳ್ಳತನ ಪ್ರಕರಣಗಳು ಮಿತಿಮೀರಿತು. ದೊಡ್ಡದಂತಹ ಒಂದು ಗ್ಯಾಂಗ್ ಗಳನ್ನ ಕಟ್ಟಿಕೊಂಡು ಅದರಲ್ಲಿ ಅಂತಾರಾಜ್ಯ ಕಳ್ಳರು ಇಲ್ಲಿ ಅಂತಾರೆ ಹುಬ್ಬಳ್ಳಿಗೆ ಲಗ್ಗೆ ಇಡ್ತಾ ಇದ್ರು. ರಾತ್ರಿ ಇಲ್ಲಂದ್ರೆ ಮನೆಗಳಿಗೆ ಇಲ್ಲಿ ಅಂದ್ರೆ ಕಣ್ಣ ಹಾಕಿ ಪರಾರಿ ಆಗುವಂತ ಕೆಲಸವನ್ನು ಮಾಡ್ತಿದ್ರು. ಆದ್ರೆ ಎನ್ ಶಶಿಕುಮಾರ್ ಅವರು ಪೊಲೀಸ್ ಆಯುಕ್ತರಾಗಿ ಬಂದಾಗಿನೂ ಸಹಿತ ಇಲ್ಲಿ ಅಂತಂದ್ರೆ ಯಾರು ಅಂತಾರಾಜ್ಯ ಕಳ್ಳರಿದ್ರು ಅವ್ರಿಗೆಲ್ಲರಿಗೂ ಎಡೆಮುರಿಯುವಂತಹ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಸುಮಾರು ಇಲ್ಲಿ 9ಕ್ಕೂ ಹೆಚ್ಚು ಅಂತಾರಾಜ್ಯ ಏನು ಕಳ್ಳರ ಗ್ಯಾಂಗ್ ಇದ್ದು ಆ ಕಳ್ಳರ ಗ್ಯಾಂಗ್ ಇವತ್ತು ಹುಬ್ಬಳ್ಳಿ ಕಡೆ ಮುಖ ಮಾಡ್ತಿಲ್ಲ. ಕಾರಣ ಒಂದೇ ಅಂತಂದ್ರೆ ಇಲ್ಲಿ ಸುಮಾರು ಇಲ್ಲಿವರೆಗೂ ಒಂದು 30ಕ್ಕೂ ಹೆಚ್ಚು ಇಲ್ಲಿಂದ್ರೆ ಗುಂಡಿನ ದಾಳಿ ಆಗಿವೆ. ಆ ಗುಂಡಿನ ದಾಳಿಯಲ್ಲಿ ಈಗ ಒಂದು ಕಳ್ಳರ ಏನು ಅದರ ಮುಖ್ಯವಾಗಿ ಗುರ್ಸ್ಕೊಂಡಿರೋದ್ರ ಮೇಲೆ ಇಲ್ಲಿಂದ್ರೆ ಗುಂಡಿನ ದಾಳಿ ಆಗಿವೆ. ಟೂಟೋಟ್ ಪ್ರಕರಣಗಳಾಗಿವೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡಕ್ಕೆ ಕಳ್ಳರು ಇಲ್ಲಿ ಕಾಲಿಡ್ಲಿಕ್ಕೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲವೂ ಕಾರಣ ಏನಂದ್ರೆ ಪೊಲೀಸರ ಭಯ. ಆದ್ರೆ ಇಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದ್ಗಡೆ ಅಂತಂದ್ರೆ ಹುಬ್ಬಳ್ಳಿಯ 3 ಕಡೆ, ಹುಬ್ಬಳ್ಳಿಯ ವಿದ್ಯಾಗಿರಿ ಪೊಲೀಸ್ ಠಾಣೆ, ಕೇಶಾಪುರ ಪೊಲೀಸ್ ಠಾಣೆ ಮತ್ತೆ ಹುಬ್ಬಳ್ಳಿಯ ಒಂದು ಉಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಾಗಿವೆ. ಅದರ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಒಂದು ಪೊಲೀಸರ ಮನೆಗೆ ಒಂದು ಕಣ್ಣ ಹಾಕುವಂತ ಕೆಲಸವನ್ನ ಇಲ್ಲಿ ಮಾಡಿದ್ರೆ, ಮನೆಯಲ್ಲಿ ಯಾರು ಇಲ್ಲದ ಒಂದು ಸಮಯವನ್ನ ನೋಡಿದ್ರೆ ತಮ್ಮನ್ನು ನೋಡಿ ಒಂದು ಚಾಣಕ್ಯಪುರಿ ಪೊಲೀಸ್ ಕ್ವಾರ್ಟರ್ಸ್ ಮತ್ತು ಹಾಗೂ ಸಿಆರ್ ಮೈದಾನದ ಬಳಿ ಇರುವಂತಹ ಪೊಲೀಸರು ವಾಸುವ ಮನೆಗಳಲ್ಲೇ ಇಲ್ಲಿ ಅಂದ್ರೆ ಕಳ್ಳತನ ಮಾಡಿರುವಂತದ್ದು. ಒಟ್ಟು ಇಲ್ಲಿ ಯಲ್ಲಪ್ಪ ಮತ್ತು ಸುನಿಲ್ ಕುಮಾರ್ ಲಂಬಾಣಿ ಅಂತೇಳಿ ಇಬ್ಬರ ಮನೆಗಳಿವು. ಅವರ ಮನೆಗಳಿಗೆ ಇಲ್ಲಿ ಅಂತಂದ್ರೆ ಕಣ್ಣ ಹಾಕಿ ಮನೆಯಲ್ಲಿದ್ದಂತಹ ಸುಮಾರು ಇಲ್ಲಿ ಅಂದ್ರೆ 2.5 ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣ ನಗದುವನ್ನ ಕದ್ದು ಇಲ್ಲಿ ಅಂದ್ರೆ ಪರಾರಿಯಾಗಿದ್ದಾರೆ. ಈ ಸಂಪುಟಕ್ಕೆ ಈಗಾಗಲೇ ಉಪನಗರ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಒಂದು ಟೀಮ್ ಏನಿದೆ ಅಂದ್ರೆ ಕಳ್ಳರ ಗ್ಯಾಂಗ್ ಏನಿದೆ ಮತ್ತು ಕಳ್ಳರ ಚಲನವನ್ನ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ರಿಂದ ಅವರ ಮುಖಚರ್ಯೆ ಮೇಲೆ ಇಲ್ಲಿ ಅಂತಂದ್ರೆ ಅವರ ಬಂಧನಕ್ಕೆ ಜಾಲ ಬೀಸುವಂತ ಕೆಲಸ ಆಗಿದೆ. ನೀತಿ ಓಕೆ ಗಿಲಪ್ಪ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಏನಾದರೂ ಮಾತಾಡಿರೋದು, ಅಧಿಕಾರಿಗಳು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಡೀತಾ ಇದೆಯಾ? ಯಾಕಂದರೆ ಈಗ ಪೊಲೀಸರು ಅಂತಂದರೆ ಒಂದು ಭಯ ಇರಲೇಬೇಕಾಗತ್ತೆ. ಬಟ್ ಈ ಥರ ಪೊಲೀಸರ ಕ್ವಾರ್ಟರ್ಸಲ್ಲೇ ಕಳ್ಳತನ ಆಗಿದೆ ಅಂದಾಗ ಸಹಜವಾಗಿ ಹುಬ್ಬಳ್ಳಿಯಲ್ಲಿ ಜನರಿಗೂ ಪ್ರಶ್ನೆ ಮೂಡುತ್ತೆ, ಇದು ಹೇಗಪ್ಪ ಸಾಧ್ಯ ಆಯಿತು ಅಂತ. ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಪೊಲೀಸ್ ಇಲಾಖೆಯಿಂದ? ಇಲ್ಲಿವರೆಗೂ ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರಂತಹ ಎನ್ ಶಶಿಕುಮಾರ್ ಇರ್ಬೋದು ಮತ್ತು ಕ್ರೈಮ್ ನ ಡಿಸಿಪಿ ಅಂತ ರವೀಶ್ ಇರ್ಬೋದು, ಇಲ್ಲಿವರೆಗೂ ಇಲ್ಲಿ ಈ ಸಂಪುಟಂಗೆ ರಿಯಾಕ್ಟ್ ಮಾಡಲ್ಲ. ಯಾಕೆ ರಿಯಾಕ್ಟ್ ಮಾಡಲ್ಲ ಅಂದ್ರೆ ಯಾವ ಕಳ್ಳರಿದ್ದಾರೆ ಈಗ ಪೊಲೀಸರ ಮನೆಗೆ ಅಂದ್ರೆ ಆರಕ್ಷಕರ ಮನೆಗೆ ಇಲ್ಲಿ ಅಂದ್ರೆ ಲಗ್ಗೆ ಇಟ್ಟು ಕಳ್ಳತನ ಮಾಡಿದ್ದಾರೆ, ಅವ್ರಿಗೆ ಇಲ್ಲಿ ಅಂದ್ರೆ ಹೆಡೆಮುರಿ ಕಟ್ಟೆ ಇಲ್ಲಿ ಅಂದ್ರೆ ನಾವು ಮಾಧ್ಯಮಕ್ಕೆ ರಿಯಾಕ್ಟ್ ಕೊಡೋಣ, ಅಲ್ಲಿವರೆಗೂ ಸಹ ರಿಯಾಕ್ಟ್ ಮಾಡಬಾರ್ದು ಅಂತೇಳಿ ಇವತ್ತು ಪೊಲೀಸರು ಒಂದ್ ಕಡೆ ಅಂತಂದ್ರೆ ಯೋಚನೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ ಅಂತಂದ್ರೆ 2 ಮನೆಗಳು ಪೊಲೀಸರ ಮನೆಗಳಿದಾವೆ ಮತ್ತು ಅವ್ರ ಮನೆಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಅದನ್ನೇ ಇಲ್ಲಿ ಅಂತಂದ್ರೆ ನೋಡಿ ಪ್ಲಾನ್ ಮಾಡಿ ಇಲ್ಲಿ ಅಂದ್ರೆ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ.
ಆದ್ರೆ ಇಲ್ಲಿವರೆಗೂ ಪೊಲೀಸರು ಈ ಸಂಪುಟಕ್ಕೆ, ಯಾಕಂದ್ರೆ ಈ ಹಿಂದ್ಗಡೆ ನಾವು ನೋಡಿದಾಗ ಕಳೆದ 1.5 ವರ್ಷದಿಂದ ನೋಡಿದಾಗ ಇಲ್ಲಿ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅತಿ ಹೆಚ್ಚು ಕಳ್ಳತನ ಪ್ರಕರಣಗಳು ಆಗಿದ್ದು ಇಲ್ಲಿ ನಮ್ಮ ಕಣ್ಣು ಮುಂದೆ ಇದೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಇರಬಹುದು, ಇರ್ಬೋದು, ಧಾರವಾಡ ಒಂದು ವಿದ್ಯಾಗಿರಿ ಇರಬಹುದು, ಈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತು ಕೇಶಾಪುರದಲ್ಲಿ ಒಂದೇ ಒಂದು ಬಂಗಾರ ಅಂಗಡಿಯಲ್ಲಿ ಅಂತಂದ್ರೆ ಸುಮಾರು 750 ಗ್ರಾಂ ಬಂಗಾರವನ್ನ ಕದ್ದು ಪರಾರಿ ಆಗಿದ್ದು. ಆ ಕದ್ದು ಪರಾರಿ ಆದಂತಹ ಗ್ಯಾಂಗೇ ಇಲ್ಲಿ ಅಂತಂದ್ರೆ ಕಳೆದ 3 ದಿನಗಳಲ್ಲಿ ಎಡೆಮುರಿ ಕಟ್ಟುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಅದೇ ರೀತಿಯಾಗಿಯೂ ಸಹಿತ ಇದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.